ಬೇಡ ಬೇಡ ಅನ್ನುತ್ತಲೇ ಮತ್ತೆ ಅಖಾಡಕ್ಕಿಳಿಯಲು ಸಜ್ಜಾದ್ರ ಸೋಮಣ್ಣ. ತುಮಕೂರು ಬಿಜೆಪಿ ಟಿಕೆಟ್ ನೀಡಿದರೆ ಸ್ಪರ್ಧಿಸೋದು ಪಕ್ಕಾನ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಡೆಲ್ಲಿಗೆ ಹೋಗ್ಬಿಟ್ಟು ಹೈಕಮಾಂಡ್ ಮೀಟ್ ಮಾಡಿ ಬರೋವರೆಗೂ ಸೋಮಣ್ಣ ಅವರು ಎಗರಾಡಿದ್ದೇನು, ಸೋಮಣ್ಣ ಅವರು ಕೂಗಾಡಿದ್ದೇನು, ಸೋಮಣ್ಣ ಅವರು ಮಾತಿನ ದಾಟಿ ಏನು, ಇಷ್ಟೆಲ್ಲ ಆದಮೇಲೆ ಸೋಮಣ್ಣ ಯಾವ ಕಾರಣಕ್ಕೂ ಬಿಜೆಪಿಲಿ ಉಳಿಯಲ್ಲ ಅಂತಲೇ ಹೇಳಲಾಗ್ತಿತ್ತು. ಅದೇನು ಮೋಡಿ ಮಾಡಿಬಿಡ್ತಾರೋ, ಅದೇನು ಚೂಮಂತ್ರ ಮಾಡಿಬಿಟ್ಟು ಮಗಕ್ಕೆ ಬೂದಿ ಹರಿಚ್ಬಿಡ್ತಾರೇನೋ ಹೈಕಮಾಂಡ್ ಅವರು. ಡೆಲ್ಲಿಗೆ ಹೋಗಿ ಬತ್ತಿದ್ದಂಗೆ ಸೋಮಣ್ಣ ಅವರ ಮಾತಿನ ವರಸೆಯ ಬದಲು ನಾನು ಕಷ್ಟವಾದ 3 ಕ್ಷೇತ್ರಗಳನ್ನು ಕೊಡಿ, ನಾನು ಗೆಲ್ಲಿಸಿ ತೋರಿಸುತ್ತೇನೆ, ನನಗೆ ರಾಜ್ಯಸಭೆಯಲ್ಲಿ ಅವಕಾಶ ಕೊಡಿ ಅಂತ ಮಾತಾಡಿ ಬಂದಿದ್ದೀನಿ ಅಂದರು. ಇಷ್ಟೇನಾ ಸೋಮಣ್ಣ ಕೆಪಾಸಿಟಿ? ಕಷ್ಟವಾದ 3 ಕ್ಷೇತ್ರಗಳನ್ನು ಗೆಲ್ಲಿಸುವ ಸಂಕಲ್ಪವನ್ನು ಮಾಡುವಂಥ ಸೋಮಣ್ಣ ವಿಧಾನಸಭಾ ಚುನಾವಣೆಯಲ್ಲಿ 1 ಕ್ಷೇತ್ರವನ್ನು ಗೆಲ್ಲೋಕ್ಕಾಗಲಿಲ್ಲ. ಮೈಸೂರು ವರ್ಣ ಬಿಟ್ಟಾಕ್ರಿ ಹೋಗಲಿ, ಸಿದ್ದರಾಮಯ್ಯ ಅವ್ರ ಕ್ಷೇತ್ರ. ಚಾಮರಾಜನಗರದಲ್ಲಿ ರಿಸಲ್ಟ್ ಮಾಡಬೇಕಿತ್ತು, ಪುಟ್ಟರಂಗ ಶೆಟ್ಟಿ ಅವ್ರ ಆಪೋಸಿಟು. ಎಲ್ಲೋಗಿತ್ತು ಅವ್ರ ಕೆಪಾಸಿಟಿ? ಸೋತಾಗ ಹೇಳಿದ್ದೇ ಬೇರೆ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ, ನಾನು ಮಾಡಿ ತೋರಿಸ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅಂತ. ಆಮೇಲೆ ನೋಡ್ರೆ ಸೋಮಣ್ಣ ಸಿದ್ಧಗಂಗಾ ಮಠದಲ್ಲಿ ಯಾವುದೋ ಕಾರ್ಯಕ್ರಮದ ಮುಂಚೆ ನಾನೆಲ್ಲವನ್ನು ನೋವನ್ನು ಹೇಳ್ಕೊತೀನಿ, ಆಮೇಲೆ ನಾನು ನಿರ್ಧಾರ ಪ್ರಕಟಿಸ್ತೀನಿ ಅಂತ. ನೋವನ್ನು ಹೇಳ್ಕೊಂಡಿದ್ದಾಯಿತು, ನಿರ್ಧಾರನೂ ಪ್ರಕಟಿಸಿದ್ದಾಯಿತು, ರಾಜ್ಯಸಭೆಗೆ ಅವಕಾಶವನ್ನು ಕೇಳಿದ್ದಾಯಿತು, ಕಷ್ಟವಾದ 3 ಕ್ಷೇತ್ರಗಳನ್ನು ಕೊಡಿ ನಾನು ಗೆಲ್ಲಿಸ್ತೀನಿ ಅಂತ ಹೇಳ್ಕೊಬಂದಿದ್ದು ಆಯಿತು. ಇವೆಲ್ಲ ಆದಮೇಲೆ ಸೋಮಣ್ಣವ್ರ ಕತೆ ಏನು ಗೊತ್ತಾ? ಈಗ ಜಗದೀಶ್ ಶೆಟ್ಟರ್ ವಾಪಸ್ ಬಂದಮೇಲೆ ಬಟ್ ಈ ಮಗಂದು ಜಗದೀಶ್ ಶೆಟ್ಟರು CM ಆಗಿದ್ದವರು, ಅವಕಾಶ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ಗೆ ಹೋದವರು ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋಕೆ BJPಗೆ ಬಂದವ್ರೆ. ಹಂಗಾರೆ ನಾವ್ಯಾಕೆ ಸುಮ್ಮನೆ ರಾಜ್ಯಸಭೆ ಮತ್ತೊಂದು ಅಂತ ಹೇಳ್ಕೊಳ್ಳೋದು ತಲೆ ಮೇಲೆ? ನನಗೂ ಅವಕಾಶ ಕೊಡಿ. ಎಸ್ಪೆಷಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋಕೆ ಹೈಕಮಾಂಡ್ ಸೂಚಿಸಿದರೆ ನಾನು ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕುತ್ತೇನೆ. ಘಂಟಾಘೋಷವಾಗಿ ಹೇಳೋರು ಸೋಮಣ್ಣ ಅವರು. ಇಲ್ಲಿವರೆಗೂ ನಂಗೆ ಚುನಾವಣೆ ಬೇಡ, ಮತ್ತೊಂದು ಬೇಡ, BJPನೇ ಬೇಡವೇನೋ ಅನ್ನೋ ಮಟ್ಟಕ್ಕಿದ್ದಂಥ ಸೋಮಣ್ಣ ಬೇರೆ ಕ್ಷೇತ್ರ ರಿಸಲ್ಟ್ ಮಾಡಿಸ್ಕೊಡ್ತೀನಿ, ಗೆಲ್ಲಿಸ್ಕೊಡ್ತೀನಿ, ನಂಗೆ ರಾಜ್ಯಸಭೆ ಕೊಡಿ ಅಂತಿದ್ದವರು ಈಗ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧಿಸೋಕೆ ನಾನು ಸಿದ್ಧ, ನನಗೆ ಅವಕಾಶವನ್ನು ಮಾಡಿಕೊಡಿ, ನಾನು ತುಮಕೂರಿನಿಂದ ಕಣಕ್ಕೆ ಇಳಿಯುತ್ತೇನೆ, ಅಷ್ಟೇ ಅಲ್ಲ ಫಲಿತಾಂಶವನ್ನು ಕೂಡ ಮಾಡಿಕೊಡುತ್ತೇನೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೋಮಣ್ಣ ಅವ್ರನ್ನ ರಾಜಕೀಯವಾಗಿ ಕಡೆಗಣಿಸೋಕೆ ಸಾಧ್ಯವಿಲ್ಲ. ಸೋಮಣ್ಣ ಅವರ ಲೆಕ್ಕಾಚಾರಗಳನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕೂ ಸಾಧ್ಯವಿಲ್ಲ. ಆದರೆ ಅವರೇ ತಾನೇ ಹೇಳಿದ್ದು, ಇದೀಗ ಜಗದೀಶ್ ಶೆಟ್ಟರು ವಾಪಸ್ ಬರ್ತಿದ್ದಂಗೆ ನಾವು ಯಾಕೆ ಇಷ್ಟು ಬೇಗ ರಿಟೈರ್ಮೆಂಟ್ ಘೋಷಿಸ್ಕೋಬೇಕು, ನಾವು ಯಾಕೆ ಇಲ್ಲದೆ ಇರೋ ಜವಾಬ್ದಾರಿಗಳನ್ನ ನಮ್ಮ ಮೈ ಮೇಲೆ ಎಳ್ಕೋಬೇಕು, ನನಗೆ ಅವಕಾಶ ಕೊಡಿ. ತುಮಕೂರು ಭಾಗದಲ್ಲಿ ನನ್ನ ಮಗನೂ ನೀಟಾಗಿ ಕೆಲಸ ಮಾಡ್ಕೊಂಡವನೆ, ಗ್ರೌಂಡ್ ಗಟ್ಟಿಯಾಗೈತೆ, ಗ್ರೌಂಡ್ ರಿಪೋರ್ಟು, ನಾನು ರಿಸಲ್ಟ್ ಮಾಡ್ಕೋದಿ. ಸೋಮಣ್ಣನ ಹೇಳಿಕೆಯಿಂದಾಗಿ ಒಂದಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರು BJPಯಿಂದ ತುಮಕೂರಲ್ಲಿ, ಅವ್ರುಗಳಿಗೊಂಥರ ಇರ್ಸು ಮುರ್ಸಿ ಈಗ ಇದೇನಪ್ಪ ಹಿಂಗೆ ಮಾಡ್ಬಿಟ್ರು ಸೋಮಣ್ಣ ಅವರು. ಈಗ ಸೋಮಣ್ಣ ಅವ್ರಿಗೆ ಅವಕಾಶ ಕೊಟ್ಬಿಟ್ರೆ ನಾವು ಅದೇನು ಮಾಡ್ಕೋಬೇಕಪ್ಪ ಅನ್ನೋ ಲೆಕ್ಕಾಚಾರ ಒಂದಷ್ಟು ಜನಕ್ಕೆ. ಈ ವಿನಯ್ ಬಿದರೆ, ಹಾಗೆಯೇ ಚಿದಾನಂದು, ಸಿದ್ಧಗಂಗಾ ಹಾಸ್ಪಿಟ್ಲು ಪರಮೇಶ್ವರು, ಮಾಧುಸ್ವಾಮಿ, ಇವರೆಲ್ಲರದ್ದು ಹೆಸರುಗಳು ಕೇಳ ಬರ್ತಿತ್ತು. ಈಗ ಸೋಮಣ್ಣ ಅವ್ರ ಸ್ಟೇಟ್ಮೆಂಟಿಂದಾಗಿ ಇವರೆಲ್ಲರಿಗಿಂತ ಸೋಮಣ್ಣ ಒಂದು ಕೈ ಮೇಲೆ ತೂಗ್ತಾರೆ. ಹೀಗಾಗಿ ಹೈಕಮಾಂಡು ಒಪ್ಪಿದ್ರೆ ಸೋಮಣ್ಣ ತುಮಕೂರಿಂದ ಅಖಾಡಕ್ಕೆ ಇಳಿಯೋದು ಫಿಕ್ಸ್. ಕಾಂಗ್ರೆಸ್ ನಿರ್ಧಾರ ಮಾಡಬೇಕು ಅಷ್ಟೇ. ವೀಕ್ಷಕರ, ಸೋಮಣ್ಣ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇಷ್ಟ ಇಲ್ಲ ಅಂದ್ರು ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮರ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು, ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.